ಫಲಿತಾಂಶ ಹೊರ ಬೀಳ್ತಾ ಇದ್ದಂತೆ ಒಂದಷ್ಟು ಬೆಳವಣಿಗೆಗಳು ನಡೀತು. ಇಂಡಿಯಾ ಕೂಟದಲ್ಲೂ ಕೂಡ ಒಂದಷ್ಟು ಬೆಳವಣಿಗೆ, ಮತ್ತೊಂದು ಕಡೆ ಎನ್ಡಿಎ ಕೂಟದಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಗಳು ನಡೀತು. ಸರ್ಕಾರ ರಚನೆಯ ಕುರಿತಂತೆ, ಸರ್ಕಾರ ರಚನೆಗೆ ಬೇಕಾದಂತಹ ಬೆಂಬಲ ಕೊಡಬಹುದಾದಂತಹ ನಾಯಕರ ಜೊತೆ ಸಭೆ, ಈ ರೀತಿ ಬ್ಯಾಕ್ ಟು ಬ್ಯಾಕ್ ಬೆಳವಣಿಗೆಗಳು ನಡೀತು. ಇನ್ನು ಇಂಡಿಯಾ ಕೂಟದ ನಾಯಕರು ಕೂಡ ಸರ್ಕಾರ ರಚನೆಗಾಗಿ ಸಾಕಷ್ಟು ಕಸರತ್ತನ್ನ ನಡೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಇಂಡಿಯಾ ಕೂಟಕ್ಕೆ ನಮ್ಮ ಬೆಂಬಲ ಅಂತ ಮಮತಾ ಬ್ಯಾನರ್ಜಿ ಘೋಷಣೆ ಮಾಡಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಅಖಿಲೇಶ್ ಯಾದವ್, ಶರದ್ ಪವಾರ್, ಆಪ್ ನಾಯಕರು, ಡಿಎಂಕೆ, ಟಿಎಂಸಿ ಎಡಪಕ್ಷಗಳ ನಾಯಕರು ಐಎನ್ಡಿಎ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಎಲ್ಲ ನಾಯಕರು ಸಭೆಯಲ್ಲಿ ಭಾಗಿಯಾಗಿ ಸರ್ಕಾರ ರಚನೆಯ ಕುರಿತಂತೆ ಚರ್ಚೆ ನಡೆಸಿದ್ದಾರೆ. ಇಂಡಿಯಾ ಕೂಟದ ನಾಯಕರಿಂದಲೂ ಕೂಡ ಬಹಳ ದೊಡ್ಡ ಕಸರತ್ತು ನಡೀತಾ ಇದೆ, ಆದರೆ ಯಾವುದೇ ಮಾಹಿತಿಯನ್ನ ಬಿಟ್ಟುಕೊಟ್ಟಿಲ್ಲ ಅಷ್ಟೇ. ಎಐಸಿಸಿ ಅಧ್ಯಕ್ಷ ಖರ್ಗೆ ನಿವಾಸದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್. ಫಲಿತಾಂಶಕ್ಕೂ ಮುನ್ನ ಒಂದು ಸುತ್ತಿನ ಹೈ ವೋಲ್ಟೇಜ್ ಮೀಟಿಂಗ್ ಅನ್ನ ನಡೆಸಲಾಗಿತ್ತು. ಫಲಿತಾಂಶ ನೋಡಿಕೊಂಡು ಮುಂದಿನ ನಿರ್ಧಾರ ಅನ್ನೋ ತೀರ್ಮಾನಕ್ಕೂ ಕೂಡ ಬರಲಾಗಿತ್ತು. ಈಗ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಸಿದ್ರು. ಇಂಡಿಯಾ ಕೂಟಕ್ಕೆ ನಮ್ಮ ಬೆಂಬಲ ಅಂತ ಮಮತಾ ಬ್ಯಾನರ್ಜಿ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಅಖಿಲೇಶ್ ಯಾದವ್, ಶರದ್ ಪವಾರ್, ಆಪ್ ನಾಯಕರು, ಡಿಎಂಕೆ, ಟಿಎಂಸಿ ಎಡಪಕ್ಷಗಳ ನಾಯಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಇನ್ನು ಐಎನ್ಡಿಎ ಮೈತ್ರಿಕೂಟದಲ್ಲಿ ಸರ್ಕಾರ ರಚನೆಗಾಗಿ ನಡೀತಾ ಇರುವಂತಹ ಕಸರತ್ತು ಏನು ಅನ್ನೋದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಎನ್ಡಿಎ ಮೈತ್ರಿಕೂಟದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳು ಆಗ್ತಾ ಇದೆ, ಇವತ್ತೇನೆಲ್ಲ ಬೆಳವಣಿಗೆ ನಡೆಯುತ್ತೆ ಅನ್ನೋದನ್ನ ಹೇಳಿದ್ರಿ. ಅದೇ ರೀತಿ ಐಎನ್ಡಿಎ ಮೈತ್ರಿಕೂಟ ಬಹಳ ದೊಡ್ಡ ಹೋಪ್ ನಲ್ಲಿ ಮುಂದೆ ನುಗ್ಗುತ್ತಾ ಇದೆ. ಸರ್ಕಾರ ರಚನೆ ಕಸರತ್ತು ಐಎನ್ಡಿಎ ಮೈತ್ರಿಕೂಟದಲ್ಲಿ ಯಾವ ರೀತಿ ಇದೆ? ಇನ್ನು ಅಧಿಕೃತ ಘೋಷಣೆ ಏನು ಹೊರ ಬಿದ್ದಿಲ್ಲ ಅವ್ರ ಕಡೆಯಿಂದ. ಶ್ವೇತಾ, ಕನಸು ಕಾಣುವಂಥದ್ದು ಬಹಳ ಸುಲಭ ಅನ್ನುವಂಥ ಮಾತು ರಾಜಕೀಯದಲ್ಲಿ ಒಂದು ರೀತಿ ಪಕ್ಕಕ್ಕಿಡಬೇಕಾಗುತ್ತೇನೋ ಅನ್ನುವಂಥದ್ದು ಇದೀಗ ಕಂಡು ಬರ್ತಾ ಇರುವಂಥದ್ದು. ಯಾಕೆಂದರೆ ಇಡೀ INDA ಕೂಟ, ಇಂಡಿಯಾ ಕೂಟ ಏನಿದೆ ಅದು BJP ಗಳಿಸಿರುವಷ್ಟು ಸ್ಥಾನಗಳನ್ನು ಗಳಿಸಿಲ್ಲ. ಆದರೆ BJPಯ ಪಾಳೆಯದಲ್ಲಿ ಒಂದು ರೀತಿಯಲ್ಲಿ ನಿರಾಶೆ, ನಾವು ಅಂದುಕೊಂಡ ರೀತಿಯಲ್ಲಿ ಫಲಿತಾಂಶ ಬಂದಿಲ್ಲ, ನಾವು ಏನೆಲ್ಲ ಊಹೆ ಮಾಡಿದ್ವೋ ಅದು ಯಾವುದೂ ಕೂಡ ನಾವು ನಂಬಿದಂತಹ ನೆಲದಲ್ಲೇ ಅದು ಪ್ರೂವ್ ಆಗಲಿಲ್ಲ, ಶ್ರೀರಾಮನ ನೆಲದಲ್ಲೇ ಅದು ಪ್ರೂವ್ ಆಗಲಿಲ್ಲ. ಇಡೀ ಉತ್ತರ ಪ್ರದೇಶದಲ್ಲಿ ಪೂರ್ತಿಯಾಗಿ ನಮಗೆ ಉಲ್ಟಾ ಆಯಿತು. ಸೊ ನಾವು ಜನರನ್ನು, ಇಡೀ ದೇಶದ ಜನರು ನಂಬಿದ್ರು ಕೂಡ ಆಟ್ಲ್ಯಾಂಡ್ ಅಥವಾ ಪ್ರಮುಖ ಪಾತ್ರ ವಹಿಸುವಂಥ ಉತ್ತರ ಪ್ರದೇಶದ ಮತದಾರ ನಮ್ಮನ್ನು ಕೈಬಿಟ್ಟ ಅನ್ನುವಂತಹ ನೋವು ಇಡೀ BJP ನಾಯಕರಲ್ಲಿ ಕಾಣಿಸ್ತಾ ಇತ್ತು. ಇದೇ ಕೂಡ ಅದೇ ಹಿನ್ನೆಲೆಯಲ್ಲಿ ಆದರೂ ಕೂಡ, ಅಂದರೆ ನಾವು ಸ್ಪಷ್ಟ ಬಹುಮತದ ಮೇಲೆ ನಾವು ನಮ್ಮ ಅಧಿಕಾರ ಹಿಡಿತೇವೆ ಅನ್ನುವಂತಹ ಉಮೇದಿನಲ್ಲಿ ಮೋದಿ ಇರ್ಬೋದು, ಅದೇ ರೀತಿ ಅಮಿತ್ ಶಾ ಅವರು ಇರ್ಬೋದು, ಎಲ್ಲರೂ ಕೂಡ ಇದ್ರು. ಅದರ ಜೊತೆಗೆ ಸರ್ವೆಗಳು ಕೂಡ ಅವರನ್ನು ಆ ಮಟ್ಟಕ್ಕೆ, ಅಂದರೆ 400 ಪಾರ್ ಅನ್ನುವಂತಹ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಿದ್ವು. ಆದರೆ 300 ಪಾರ್ ಕೂಡ ಆಗಿಲ್ಲ ಅನ್ನುವಂಥ ನೋವು ನಿನ್ನೆ ಭಾಷಣದಲ್ಲೂ ಕೂಡ, ಪ್ರಧಾನಿಗಳ ಭಾಷಣದಲ್ಲೂ, ವಿಜಯೋತ್ಸವದ ಭಾಷಣ ಏನು ಮಾಡಿದ್ರು ಅಲ್ಲೂ ಕೂಡ ಅವರ ಮುಖಚರ್ಯೆ ಹೇಳ್ತಾ ಇತ್ತು. ಅವರ ಮುಖಚರ್ಯೆ ಏನಾಯ್ತು ಏನು ಅನ್ನುವಂಥ ಫೀಲಿಂಗ್ ಹೇಳ್ತಾ ಇತ್ತು. ಅಷ್ಟೂ ಸ್ಥಾನಗಳ, ಅಂದರೆ BJP ಗಳಿಸಿರುವಷ್ಟು ಸ್ಥಾನಗಳನ್ನು ಕೂಡ ಇಂಡಿಯಾ ಮೈತ್ರಿಕೂಟದ ಪಡೆದಿಲ್ಲ. ಆದರೂ ಕೂಡ ಅವರು ಸರ್ಕಾರ ರಚನೆ ಮಾಡುವಂತಹ ಉಮೇದಿನಲ್ಲಿದ್ದಾರೆ ಅನ್ನುವಂಥದ್ದು ಬಹಳ ಆಶಾಭಾವನೆ ಅವರಲ್ಲಿ ಕಂಡು ಬರ್ತಾ ಇದೆ, ಅಥವಾ ಭರವಸೆ ಕಂಡು ಬರ್ತಾ ಇದೆ. ಅಥವಾ ಚಟುವಟಿಕೆಗಳಲ್ಲಿ, ಅಂದರೆ ಸರ್ಕಾರ ರಚನೆ ಮಾಡುವ ಚಟುವಟಿಕೆಗಳಲ್ಲಿ ಅವರು ನಿರತರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥದ್ದು. ನಿನ್ನೆಯಷ್ಟೇ ಇನ್ನು ಫಲಿತಾಂಶಗಳು 230ರ ಆಸುಪಾಸಿಗೆ ಬಂದ ಕೂಡಲೇ ಚಂದ್ರಬಾಬು ನಾಯ್ಡು ಅವರಿಗೆ ಫೋನ್ ಮಾಡಿದ್ದಾರೆ. ಅದೇ ರೀತಿ ನಿತೀಶ್ ಬಾಬು ಅವರಿಗೆ ಫೋನ್ ಮಾಡಿರುವಂಥದ್ದು. ಸೊ ಈ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಯಾವೆಲ್ಲ ಉತ್ತರಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಎಲ್ಲರೂ ಕೂಡ ಗೊತ್ತಿರುವಂಥದ್ದು. ನಾವು ಬಂದು NDA ಜಾಯಿನ್ ಆಗ್ತೇವೆ ಅನ್ನುವಂಥ ಮಾಹಿತಿಯನ್ನು ಅವರು ಮುಟ್ಟಿಸಿರುವ ಕಾರಣಕ್ಕೆ ಹೊಸದೊಂದೇ, ಅಂದರೆ ಹೊಸ ಗಣಿತಗಳು, ಲೆಕ್ಕಾಚಾರಗಳನ್ನು ಹಾಕ್ತಾ ಇರುವಂಥದ್ದು ಇಂಡಿಯಾ ಕೂಟ. ಇವತ್ತು ಸಂಜೆ ಎಲ್ಲ ನಾಯಕರು, ಇಂಡಿಯಾ ಕೂಟದ ಎಲ್ಲ ನಾಯಕರು ಕೂಡ ಖರ್ಗೆ ಅವರ ನಿವಾಸದಲ್ಲಿ ಸಭೆ ಸೇರಲಿದ್ದಾರೆ.
ಏನೇನೆಲ್ಲ ಆಯಿತು ಅನ್ನುವಂಥದ್ದು ಒಂದು ರೀತಿಯಲ್ಲಿ ಚರ್ಚೆ ಆಗುತ್ತೆ. ಈ ಫಲಿತಾಂಶ ಬರುವುದಕ್ಕೂ ಮುನ್ನ ಸಭೆ ಸೇರಿ ಚರ್ಚೆ ಮಾಡಿದ್ರು. ಈಗ ಫಲಿತಾಂಶ ಬಂದಿದೆ, ರಿಯಾಲಿಟಿ ಆಗಿದೆ, ನಾವು ಕೆಲವೊಂದು ಹತ್ರಕ್ಕೆ ಬಂದಿದ್ದೇವೆ ಅನ್ನುವಂಥ ಸಂತೋಷವನ್ನು ಕೂಡ ಹಂಚಿಕೊಳ್ಳಲಿದ್ದಾರೆ. ಅದೇ ರೀತಿ ಸರ್ಕಾರ ಮಾಡುವುದಾದ್ರೆ ಎಲ್ಲಿ ಆಪರೇಷನ್ ಮಾಡಬೇಕಾಗುತ್ತೆ ಅಥವಾ ಯಾರನ್ನ ಸೆಳಿಬೇಕಾಗುತ್ತೆ ಅನ್ನುವಂತಹ ಪ್ಲಾನ್ಗಳು ಕೂಡ ಆಗ್ತಾ ಇರುವಂತದ್ದು. ಅದೇ ರೀತಿ ಚಂದ್ರಬಾಬು ನಾಯ್ಡು ಅವರನ್ನ ಸೆಳಿಲಿಕ್ಕೆ ಶರದ್ ಪವಾರ್ ಅವರಿಗೆ ಒಂದು ರೀತಿಯಲ್ಲಿ ಇದು ಕೊಟ್ಟಿರುವಂತದ್ದು, ಸುಪಾರಿ ಕೊಟ್ಟಿರುವಂತದ್ದು, ನೀವು ಅವರನ್ನ ಸೆಳೀರಿ ಅನ್ನುವಂಥದ್ದು. ನಿತೀಶ್ ಕುಮಾರ್ ಅವರನ್ನು ಸೆಳೆಯಲಿಕ್ಕೂ ಕೂಡ ನಾನಾ ತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಕಾರಣ ನಿತೀಶ್ ಕುಮಾರ್ ಈ ಹಿಂದೆ ಇಂಡಿಯಾ ಕೂಟದ ನಾಯಕರು ಕೂಡ ಆಗಿದ್ರು, ಪ್ರಮುಖ ನಾಯಕರಾಗಿದ್ರು. ಸೊ ಇದು ಒಂದು ಕಡೆ ಆದ್ರೆ, ಇನ್ನು TMC ಇಂಡಿಯಾ ನಾಯಕರ ಕೆಲವು ಆಪ್ ನಾಯಕರು ಇರಬಹುದು, SP ನಾಯಕರು ಇರಬಹುದು, ಅಖಿಲೇಶ್ ಯಾದವ್, ಅದೇ ರೀತಿ ಶರದ್ ಪವಾರ್ ಅವರು ಇರಬಹುದು. ಇಂಥ ಪ್ರಮುಖ ನಾಯಕರ ಜೊತೆ ನಿನ್ನೆ ದೂರವಾಣಿ ಸಂಪರ್ಕದಲ್ಲಿ ದೀದಿ ಅವರು ಮಾತಾಡಿದ್ದಾರೆ. ಮಮತಾ ಬ್ಯಾನರ್ಜಿ ನಾವು ಇಂಡಿಯಾ ಕೂಟಕ್ಕೆ ನಿಲ್ತೇವೆ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಸೊ ಈ ಎಲ್ಲ ಅಭಿಪ್ರಾಯಗಳು ನಿನ್ನೆ ಮಾಧ್ಯಮಗಳ ಮುಖಾಂತರ, ತಮ್ಮ X ಖಾತೆಗಳ ಮುಖಾಂತರ, ದೂರವಾಣಿಗಳ ಮುಖಾಂತರ ಎಲ್ಲವೂ ಕೂಡ ಚರ್ಚೆ ಆಗಿ ಅಭಿಪ್ರಾಯಗಳು ಹೊರಗಡೆ ಬಿದ್ದಿದ್ದಾವೆ. ಇವತ್ತು ಅದಕ್ಕೆ ಒಂದು ಸ್ಪಷ್ಟ ರೂಪವನ್ನು ನೀಡಬೇಕಾದ್ರೆ ಒಂದು ಸಭೆ ಆಗಬೇಕಾಗುತ್ತೆ. ಎಲ್ಲವೂ ಕೂಡ ಸಭೆಯಲ್ಲಿ ಕೂತು ತೀರ್ಮಾನ ಮಾಡ್ತೇವೆ ಅನ್ನುವಂಥದ್ದು. ನಿನ್ನೆ ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿ ನಡೆಸುವಂತ ಸಂದರ್ಭ ಇರ್ಬೋದು, ಅದೇ ರೀತಿ ಅದೇ ಸುದ್ದಿಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ಮಾತುಗಳಿರ್ಬೋದು. ಅಂದ್ರೆ ಎಲ್ಲವನ್ನು ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಅನ್ನುವಂಥದ್ದಾದ್ರೆ ನಮ್ಮ ಯಾವುದೇ ತಂತ್ರಗಾರಿಕೆಯನ್ನ ನಾವು ಈಗಲೇ ಆ ಗುಟ್ಟುಗಳನ್ನ ಬಿಟ್ಟುಕೊಡೋದಿಲ್ಲ. ಯಾಕಂದ್ರೆ ಮೋದಿ ಅವರು NDA ಕೂಟ ಮತ್ತೊಂದು ತಂತ್ರಗಾರಿಕೆ ಹೆಜ್ಜೆಯನ್ನ ಮುಂದೆ ಇಡುತ್ತೆ ಅನ್ನುವಂಥ ಮಾತನ್ನು ಕೂಡ ಖರ್ಗೆ ಅವರು ಉಲ್ಲೇಖ ಮಾಡಿದ್ದು ನಾವು ನೋಡಬಹುದು. ಸೊ ಹಾಗಾಗಿ ಇವತ್ತು 6 ಗಂಟೆಗೆ ರಾಜಾಜಿ ಮಾರ್ಗ್ನಲ್ಲಿರುವಂತಹ ಅವರ ನಿವಾಸದಲ್ಲಿ ಸಭೆ ಇದೆ. ಅಲ್ಲಿ ನಾಯಕರು ಏನ್ ತೀರ್ಮಾನ ಮಾಡ್ತಾರೆ, ಯಾವ ರೀತಿಯ ಪಾತ್ರವನ್ನ, ಅಂದ್ರೆ ಈ 24ರ ಚುನಾವಣೆಯಲ್ಲಿ ಯಾವ ರೀತಿಯ ಪಾತ್ರವನ್ನ ನಿರ್ವಹಿಸಬೇಕು ಅನ್ನುವಂಥ ಒಂದು ತೀರ್ಮಾನ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಸಂಜೆ 6 ಗಂಟೆಯ ಸಭೆ ಉತ್ತರವಾಗಲಿದೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ದೇಶದ ಕಥೆಯಾದ್ರೆ ಇನ್ನು ರಾಜ್ಯದಲ್ಲಿ ಲೋಕಸಭೆ ಚುನಾವಣೆಯ ಫಲಿತಾಂಶ ಯಾವ ರೀತಿ ಸಂದೇಶವನ್ನ ಕೊಡ್ತಾ ಇದೆ? ಗ್ಯಾರಂಟಿಯ ಜೋಶ್ನಲ್ಲಿದ್ದಂತಹ ಕಾಂಗ್ರೆಸ್ ಡಬಲ್ ಡಿಜಿಟ್ ನಂಬರ್ ಅನ್ನ ಮುಂದೆ ಇಟ್ಟಿತ್ತು. 20 ಅಥವಾ 20ಕ್ಕಿಂತ ಹೆಚ್ಚಿನ ಸ್ಥಾನವನ್ನ ನಾವು ಗೆಲ್ತೀವಿ ಅಂತ. ಆದ್ರೆ ಸಿಂಗಲ್ ಡಿಜಿಟ್ಗೆ ತೃಪ್ತಿ ಪಟ್ಕೋಬೇಕಾದಂತಹ ಪರಿಸ್ಥಿತಿ ಇದೆ. ಆದ್ರೆ ಕಳೆದ ಲೋಕಸಭೆ ಚುನಾವಣೆಗೆ ಕಂಪೇರ್ ಮಾಡಿದ್ರೆ ನಾವು 8 ಹೆಚ್ಚುವರಿ ಸ್ಥಾನವನ್ನ ಪಡೆದಿದ್ದೀವಿ ಅಂತ ತೃಪ್ತಿ ಪಟ್ಕೋಬಹುದು. ಇನ್ನು JDS 3 ಸ್ಥಾನದಲ್ಲಿ 2 ಸ್ಥಾನವನ್ನ ಗೆದ್ದಿದೆ, 2 ಸ್ಥಾನಕ್ಕೆ JDS ತೃಪ್ತಿ ಪಟ್ಕೊಂಡಿದೆ. ಆದ್ರೆ ಬಿಜೆಪಿಯ ಕಥೆಯೇ, ಬಿಜೆಪಿ ನಿರೀಕ್ಷಿತ ಪ್ರಮಾಣದಲ್ಲಿ ಸ್ಥಾನವನ್ನ ಪಡೆದಿಲ್ಲ. ಎಕ್ಸಿಟ್ ಪೋಲ್ಗಳಲ್ಲಿ ಬಂದಂತಹ ನಂಬರ್ಸೇ ಬೇರೆ, ಫಲಿತಾಂಶದಲ್ಲಿ ಹೊರಬಿದ್ದಂತಹ ನಂಬರ್ಸೇ ಬೇರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.